ಎಲ್ಲರೂ ಕೂಡ ದೀಪಾವಳಿ ಹಬ್ಬಕ್ಕೆ ಸಜ್ಜಾಗ್ತಾ ಇದ್ದೀರಿ. 23ರಂದು ಘನವೆತ್ತ ರಾಜ್ಯಪಾಲರು ಗ್ರೇಟರ್ ಬೆಂಗಳೂರಿನ ಅನುಮೋದನೆ ಕೊಟ್ಟರು. 15/5/2025ರಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯರೂಪಕ್ಕೆ ಬಂತು. 2ನೇ ತಾರೀಕಿಂದ 5 ಕಾರ್ಪೊರೇಷನ್ ಕಾರ್ಯರೂಪಕ್ಕೆ ಬಂತು. ಅಧಿಕಾರಿಗಳೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಸೆಪ್ಟೆಂಬರ್ 2ನೇ ತಾರೀಕು 10/10/25ರಂದು ಮುಖ್ಯಮಂತ್ರಿಗಳು ಕಾರ್ಪೊರೇಷನ್ ಹಾಲ್ನಲ್ಲಿ ಒಂದು ಹೊಸ ಫಸ್ಟ್ ಮೀಟಿಂಗ್ ಅನ್ನ ಚಾಲನೆಯನ್ನ ಮಾಡಿದ್ದಾರೆ. ಇವತ್ತು ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ. ಈಗಾಗಲೇ ನಾವು ಈ ಖಾತಾ ಮಾಡುವಂತ ವ್ಯವಸ್ಥೆನ ಪ್ರಾರಂಭ ಹಿಂದೆ ಮಾಡಿದ್ದೇವೆ. ಅದು ಚಾಲನೆ ನಡೀತಾ ಇದೆ. ಈ ದೀಪಾವಳಿ ಮುಂದೆ ಬೆಂಗಳೂರು ನಾಗರಿಕರಿಗೆ ಇದು ಹೊರಗಡೆ ಹಳ್ಳಿಗೂ ಕೂಡ ಒಳಗಡೆ ಸಿಎಂಸಿಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಇಲಾಖೆ ನಡೀತಾ ಇದೆ. ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತಹ 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಇದೊಂದು ರೆವಲ್ಯೂಷನ್ ಸ್ಟೆಪ್. ಇದು ಕ್ರಾಂತಿಕಾರಿ ಬದಲಾವಣೆ. ಬೆಂಗಳೂರು ನಾಗರಿಕರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ. 25 ಲಕ್ಷ ಆಸ್ತಿಗಳಿವೆ ಬೆಂಗಳೂರು ನಗರದಲ್ಲಿ. ಇಲ್ಲಿ 7.5 ಲಕ್ಷ ಎ ಖಾತಾ ಇದೆ, 7.5 ಲಕ್ಷ ಬಿ ಖಾತಾ ಇದೆ. ಸುಮಾರು ಅನುಮೋದನೆ ಇಲ್ಲದೆ ಬಿ ಖಾತೆ ಪಡೆಯಲು ಸುಮಾರು 7ರಿಂದ 8 ಲಕ್ಷ ಆಸ್ತಿಗಳು ನಮ್ಮ ವೆಬ್ಸೈಟ್ನಲ್ಲಿ ಖಾತಾ ಇರುವುದಿಲ್ಲ. ಇದು ಕೆಟಿಸಿಪಿ ಕಾಯ್ದೆ 61ರ ಅಡಿಯಲ್ಲಿ ಅನುಮೋದನೆಗೊಂಡಂತ ಕೃಷಿ ಜಮೀನು ಎಲ್ಲಿ ಕಂದಾಯ ನಿವೇಶನಗಳು ಕೆಲವು ಕನ್ವರ್ಷನ್ ಆಗಿರ್ಬೋದು, ಕೆಲವು ಕನ್ವರ್ಷನ್ ಆಗದೇ ಇರಬಹುದು. ಕೆಲವರೆಲ್ಲ ಕಟ್ಟಡಗಳನ್ನ ಕಟ್ಕೊಬಿಟ್ಟಿದ್ದಾರೆ. ಯಾರ್ಯಾರು ಅಂತವ್ರಿಗೆ ಬಿ ಖಾತಾ ಇಟ್ಕೊಂಡಿದ್ರು ಅವ್ರು ಯಾರು ಕೂಡ ದಾಖಲೆಗಳನ್ನ ಬ್ಯಾಂಕ್ಗೆ ಹೋಗಿ ಸಾಲವನ್ನ ಪಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಕಾನೂನಡಿಯಲ್ಲಿ ಪ್ಲಾನ್ಗಳನ್ನ ಸ್ಯಾಂಕ್ಷನ್ ಮಾಡಿಕೊಂಡೋಕೆ ಆಗ್ತಿರ್ಲಿಲ್ಲ. ಎಲ್ಲ ಇಲ್ಲಿಗಲ್ ಆಗೆಲ್ಲ ಮಾಡಿಕೊಂಡು ಬರ್ತಾ ಇದ್ರು. ಸೊ ಅದಕ್ಕೆ ನಾನು ರೆಗ್ಯುಲೈಸ್ ಮಾಡೋ ದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ಅನ್ನ ರೆಗ್ಯುಲೈಸ್ ಮಾಡೋಂತ ಫಸ್ಟ್ ವ್ಯವಸ್ಥೆಗೆ ನಾವು ಕೈ ಹಾಕ್ತಾ ಇಲ್ಲ. ಈಗ ನಾವು ಕೈ ಹಾಕ್ತಾ ಇರೋದು ಫಸ್ಟ್ ಏನಪ್ಪಾ ಅಂತಂದ್ರೆ, ಈಗಾಗಲೇ ನಾನು ಹಿಂದೆ ಯಾವ್ಯಾವ ರೆವಿನ್ಯೂ ಲೆವೆಟ್ಸ್ ಇತ್ತು, ಯಾವ ರಸ್ತೆಗಳಿತ್ತು, ಆ ರಸ್ತೆಗಳೆಲ್ಲ ಇನ್ನ ಭೂ ಮಾಲೀಕರು ಅವ್ರ ಹೆಸರಲ್ಲೇ ಉಳಿಸಿಕೊಂಡು ಸಾರ್ವಜನಿಕರಿಗೆ ದೋಖ ಮಾಡೋಂತ ಪಾಣಿಗಳನ್ನ ಡಬಲ್ ರಿಜಿಸ್ಟ್ರೇಷನ್ ಮಾಡೋಂತ ವ್ಯವಸ್ಥೆ ಕೂಡ ನಡೀತಾ ಇತ್ತು. ಅದಕ್ಕೆ ಕಳೆದ ಕ್ಯಾಬಿನೆಟ್ ಸಂಪುಟದಲ್ಲಿ ಹಿಂದೆ ಸುಮಾರು 3-4 ತಿಂಗಳ ಹಿಂದೆ ಅಸೆಂಬ್ಲಿಗೂ ತೆಗೆದುಕೊಂಡು ಬಂದು ಎಲ್ಲ ರಸ್ತೆಗಳನ್ನ ಸರ್ಕಾರಿ ರಸ್ತೆಗಳಾಗಿ ನಾವು ಘೋಷಣೆಯನ್ನು ನಾವು ಈಗಾಗಲೇ ನಾವು ಮಾಡಿದ್ದೇವೆ. ಇವತ್ತು ಕೂಡ ಯಾವ್ದಾವುದು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನ್ ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನ ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನ 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ. ಇವತ್ತಿಂದ 100 ದಿನದೊಳಗೆ ಅಂದ್ರೆ 1ನೇ ತಾರೀಕಿಂದ ಇದು ಅಂದ್ರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ 500 ರೂಪಾಯಿ ಕಟ್ಟಿಕೊಂಡು ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನ್ ಅಲ್ಲಿ ಹಾಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ ನ
ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರ್ ಆಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನು ಅದಕ್ಕೆ ಏನು ಕರಿತೀವಿ ಬೆಂಗಳೂರು ಒನ್ ಅಲ್ಲೂ ಕೂಡ ಅವರಿಗೆ ಮಾಹಿತಿಯನ್ನ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾರು ₹1 ಲಂಚ ಕೂಡ ಕೊಡಬಾರದು. ₹500 ಮಾತ್ರ ಅಫಿಷಿಯಲ್ ಆಗಿ ಫೀಸ್ ಅನ್ನ ಕಟ್ಟಬೇಕು ದಾಖಲೆಗೆ. ಮಿಕ್ಕಿದ ಅವರ ದಾಖಲೆಗಳನ್ನ ಅವರು ಕೊಡಬೇಕು. ಇಲ್ಲ ಅಂದ್ರೆ ನೀವು ಹೋಗಿ ನಮ್ಮ ಕಾರ್ಪೊರೇಷನ್ ಒಂದು ಕಾರ್ಪೊರೇಷನ್ಗೆ ಎರಡೆರಡು ಕಡೆ ಏನು ಹೊಸ ಕಚೇರಿಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ಜಾಗವನ್ನ ನಾವು ಇಡ್ತಾ ಇದ್ದೀವಿ. ಅಲ್ಲಿ ಹೋಗಿ ನೀವೆಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. 100 ದಿನದ ಮೇಲೆ ಏನಾದ್ರು ಹೋದ್ರೆ ಬಹುಶಃ ಮುಂದಕ್ಕೆ ನಾವು ಆ ಬೆಲೆಗಳನ್ನ ಜಾಸ್ತಿ ಮಾಡುವಂತ ಒಂದು ಅವಕಾಶ ಇದೆ. ಈಗ ಸದ್ಯಕ್ಕೆ ನಿಮ್ಮ ದಾಖಲೆಗಳನ್ನ ಸರಿ ಮಾಡಿಕೊಳ್ಳಿಕ್ಕೆ 2,000 ಚದರ ಮೀಟರ್ ವರೆಗೂ ಕೂಡ 2,000 ಚದರ ಮೀಟರ್ ವರೆಗೂ ಕೂಡ ಈ ಅವಕಾಶ ಇದೆ. ಅದಾದ ಮೇಲೆ ಬೇರೆ ದೊಡ್ಡವರಿಗೆ ಈ ಅವಕಾಶ ಇಲ್ಲ. 2,000 ಮೀಟರ್ ಅಂದ್ರೆ ಒಂದು 20,000 ಅಡಿ ಆಟೋಮೆಟಿಕ್ ಇದೆ. 2,000 ಮೇಲ್ಪಟ್ಟು ಸ್ವಲ್ಪ ಕ್ಯಾಡ್ ಡ್ರಾಯಿಂಗ್ 2,000 ಚದರ ಮೀಟರ್ ವರೆಗೂ ಆಟೋಮೆಟಿಕ್ ಆಗಿ ಇದೆ. 2,000 ಮೇಲಾಯ್ತು ಅಂದ್ರೆ ಅದು ಕ್ಯಾಡ್ ಡ್ರಾಯಿಂಗು ಮತ್ತೊಂದೆಲ್ಲ ಕೂಡ ನಾವು ದಾಖಲೆಗಳನ್ನ ನಾವು ಪಡಿಕೊಳ್ಬೇಕಾಗ್ತದೆ.